ಇಸ್ರೇಲ್ನಲ್ಲಿ ಸಿಲುಕಿದ್ದ 18 ಕನ್ನಡಿಗರು ಇಂದು ಬೆಂಗಳೂರಿಗೆ ಬರಲಿದ್ದಾರೆ. ಮಧ್ಯಾಹ್ನ 12ಕ್ಕೆ ಬೆಂಗಳೂರು ತಲುಪಲಿದ್ದಾರೆ ಕನ್ನಡಿಗರ ತಂಡ. ಇಸ್ರೇಲ್ಗೆ ಅಧ್ಯಯನ ಪ್ರವಾಸಕ್ಕೆ ಹೋಗಿದ್ರು ಬಿಪ್ಯಾಕ್ ಸದಸ್ಯರು. ನಿನ್ನೆ ರಾತ್ರಿನೇ ಕುವೈತನ್ನು ತಲುಪಿದೆ ಕನ್ನಡಿಗರ ತಂಡ. ನಿನ್ನೆ ಬಂಕರ್ನಲ್ಲಿ ಕನ್ನಡದ ಹಾಡು ಹಾಡಿದ್ರು ಬಿಪ್ಯಾಕ್ನ ಸದಸ್ಯರು. ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಹಾಡನ್ನ ಕನ್ನಡಿಗರು ಹಾಡಿದ್ರು. ಅಲ್ಪ ಆತಂಕ ಇತ್ತು, ಆದರೆ ಅದೆಲ್ಲವೂ ನಿವಾರಣೆ ಆಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಗೆ ಬಂದು ತಲುಪ್ತಾರೆ. ಈ ಬಿಪ್ಯಾಕ್ ತಂಡ ಅಧ್ಯಯನಕ್ಕೆ ಅಂತ ಇಸ್ರೇಲ್ಗೆ ತೆರಳಿದ್ರು ಕನ್ನಡಿಗರು. ಆದರೆ ಅದೇ ಸಂದರ್ಭದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಈ ಕನ್ನಡಿಗರು ನೆಲೆಸಿದ್ದ 1 ಕಿಲೋಮೀಟರ್ ದೂರದಲ್ಲಿ ಕೂಡ ಮಿಸೈಲ್ಗಳು ಬಂದು ಬಿದ್ದಿದ್ವು. ಸ್ಫೋಟದ ಸದ್ದು ಕೇಳಿಸ್ತಾ ಇತ್ತು, ಆತಂಕಕ್ಕೆ ಕಾರಣ ಆಗಿತ್ತು. ಆದರೆ ಅದಾದ ನಂತರ ನಾವು ಸುರಕ್ಷಿತವಾಗಿದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು. ಆಮೇಲೆ ಈಗಾಗಲೇ ಅವರು ಕುವೈತನ್ನು ತಲುಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಅವರು ಎಲ್ಲ ಒಟ್ಟಾಗಿ ಸೇರಿ ಕನ್ನಡ ಹಾಡನ್ನು ಹಾಡಿದ್ದಂಥ ವಿಡಿಯೋ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಗೆ ಈ ಕನ್ನಡಿಗರ ತಂಡ ಬಂದಿಳಿತಾ ಇದೆ. ಎಲ್ಲ ಪ್ರೇಯರ್ಸ್ ಮತ್ತು ಸಹಕಾರಕ್ಕೆ ಧನ್ಯವಾದಗಳು. ಬನ್ನಿ ಸರ್. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.